ಇಲ್ಲೇ ಇಲ್ವೇನು? ಹಾಂ ಸರ್ ನಿಮ್ಗೆ ಯಾರು ಮೆಸೇಜ್ ಕೊಟ್ಟಲ್ಲ कुमारस्वामी नाम इष्टकाम्या सिद्धिर्तेनः रङ्गनाथस्वामिनः कृपाकटाक्ष परिपूर्णफलसिद्धिर्तेनः सकलदुष्टारिष्टदोषनिवारणार्थेन आदिव्याधीन विग्रह बालग्रह बुद्धिदोष वामाचार प्रयोग दोष दृष्टिदोष निवारणार्थेन राजकीय क्षेत्रे अत्युन्नत फलप्राप्तस्तेनः रङ्गनाथस्वामिनः कृपाकटाक्ष परिपूर्णता फलसिद्धिर्तेन अष्टोत्तर पूजार्चनमहं च करिष्ये संकल्प्याः नमः सत्याय नमः स्वात्मार्पणविबोधकाय नमः क्षीराब्दोतरङ्गाख्य विमानवनशोभिताय नमः तुलाकृष्ण द्वितीयजातर्भीष्मानवीक्षिताय नमः नित्योत्सवतमायुक्ताय नमः नित्यश्रीये नमः नित्यमङ्गलाय नमः सत्यलोकस्थापित श्री विमानश्राकृते नमः श्रवणाब्रह्मोत्सवोषिताय नमः प्रसन्नवक्त्राय नमः इंद्रादिदिक्पालकपरिपूजिताय नमः लिंगेन्द्रदेवपुत्राय नमः अडिमायनाय नमः श्रीवत्सकौस्तुभस्कराय नमः लक्ष्मात्रिकब्जान्तराय नमः कुजोक्तनाय नमः प्रस्तुतवामहस्ताय नमः जगत्प्रभुवे नमः विशालवक्षसे नमः नैजाज्ञातापितशिवष्टवाय नमः चतुर्मुखार्चितपदाय नमः ज्ञानदीपप्रकाशाय नमः आगमाभिज्ञासंपूज्याय नमः नित्यमुक्तादिसमुत्तदाय नमः विवस्वदाच्युतपदाय नमः पाञ्चरात्रोपदेशकृते नमः स्वयं भुवादिमनपूजिताय नमः भक्तवत्सलाय नमः अयोध्याधिपतिक्ष्वाकुतपोलब्धाय नमः परात्पराय नमः अष्टाक्षरजपत्रिकाय नमः ओम लोकमात्रे नमः पद्मप्रियाय नमः ओम पद्मास्ताय नमः ओम पद्माक्षी नमः ओम पद्मसुंदरे नमः ओम पद्मोद्भवाय नमः ओम पद्ममुखे नमः ओम पद्मनाभप्रियाय नमः ओम रमाय नमः ओम पद्ममालाधराय नमः ओम देव्ये नमः ओम पद्मिन्ये नमः ಅಲ್ಲೇ ಅಲ್ಲೇ ಇರಿ ಅಲ್ಲೇ
ಗೊತ್ತಲ್ಲೇ ಇದೆ. शतं जीवेम शरदः सवीराः नवा जायमानान्नां केतुरुषसामित्यग्रे आगं देवेभ्यो विदधात्यायन्त चन्द्रमाः स्थिरति दीर्घमायुः शतमानं भवति शतायुः पुरुषः शतेन्द्रियै आयुष्येतेन्द्रिये प्रतिष्ठति ರಂಗನಾಥ ಸ್ವಾಮಿ ಸಾಧ ಸಿದ್ಧಿರಸ್ತು ಅಜಯ್ ನಿಂಗೂ ಕೊಡ್ತೀನಿ ತೀರ್ಥ ಕೊಡ್ತೀನಿ ಮಕ್ಕಳಲ್ಲಿ ಎಲ್ಲ ಬೆಂಗಳೂರು ಶರೀರೇ ಜರ್ಜರೆ ಭೂತೆ ವ್ಯಾಧಿಗ್ರಸ್ತೆ ಔಷಧಂ ಜಾಗಮೀಯೋಯಂ ವೈದ್ಯೋ ನಾರಾಯಣೋ ಹರಿ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀರಂಗನಾಥ ಸ್ವಾಮಿ ಪಾದೋದಕಂ ಪಾವನಂ ಶುಭಂ ನಮ್ಮನೆ ಎದುರು ಪಾಂಡು ಬೆಲ್ಲ ಪಾಂಡು ಹೆಂಡತಿ ನಾನು ಟೈಲರ್ ಪಾಂಡು ಹೆಂಡತಿ ನಿಮ್ಮನ್ನ ಎಷ್ಟದ ಎಲ್ಲೆಲ್ಲ ನೋಡ್ಬೇಕು ಅಂದ್ರೆ ಎಲ್ಲೂ ಸಿಕ್ಕಿದಿಲ್ಲ ಇವತ್ತಿಗೆ ನನ್ನ ಮಗಳು ಸುಧಾನು ಬಂದಾಳೆ ನಿಮ್ ಜೊತೆ ಅವಳು ಅಂತ್ಯ ಶೈಲಿ ಎಲ್ಲಿದ್ದಾರೆ ರೇಖಾಸು ಮೈಸೂರು ನನ್ನ ಮಗಳು ಬರ್ತಾರೆ ಬಂದೆ ನಾನು ಆ ಕಡೆಯಿಂದ ದರ್ಶನ ಮಾಡ್ಕೊ ಬರ್ತಾರೆ ರೀ. ಅಲ್ಲಿ ಬಂದ್ರೆ ಬರ್ತಾರೆ ಅವಳು ಮಾತಾಡ್ಬೇಕು ಅಂತ ಅಂದ್ರು ಎಷ್ಟು ವರ್ಷ ಆಯ್ತು ಮನೆ ದೇವರು ನೋಡಿ ಅದೆಲ್ಲ ಮನೆ ಕಟ್ಟಿಸ್ಬಿಟ್ಟಿದ್ದಾರೆ ಹದಿನಾಳಿಗೆ ಕುಮಾರಸ್ವಾಮಿ ಅವರು ಬೆಟ್ಟ ಕಟ್ಟಿಸಿದವ್ರೆ ಎಷ್ಟು ಯಾರ್ಯಾದ್ರು ಹೇಳ್ಕೊಂತ ಬಂದೆ ನಾನು ಕಾರ್ನಲ್ಲಿ ಬರ್ಬೇಕಾಗಿ ಎಂತ ದಪ್ಪ ಬರೀಬೇಕು ನಂಗೆ ಕಣ್ ಕಾಣಲ್ಲ ಇವ್ರಷ್ಟು ದಪ್ಪ ಬರೀರಿ ಇವ್ರು ಹೆಂಗ್ ದಪ್ಪ ಇದಾರೆ ನನ್ಗಿಂತ ಹಂಗೆ ದಪ್ಪ ಬರಿಬೇಕು ನಂಬರ್ಗಳು ಸರಿಯಾಗಿ ಬರಿಬೇಕು ಸುಳ್ಳು ಬರಿಬಾರ್ದು ಮತ್ತೆ ನಂಬರ್ ಸರಿಯಾಗಿ ಬರ್ಕೊಡ್ಬೇಕು ಇವಳೆ ದರ್ಶನ ಮಾಡ್ತಾರೆ. ಇದಕ್ಕೆ ಕಾಯ್ತಾ ಇದ್ದೆ ಆಯ್ತು ಮಾತಾಡ್ತಿದ್ರಲ್ಲ ನಂಗೆ ಅಡ್ಡಕ್ಕೆ ಹಾಕು ದೇವ್ರ ದರ್ಶನ ಆಯ್ತು ಹೇಳ್ತೀನಿ ದೇವ್ರ ದರ್ಶನ ಆಯ್ತು ಬೆಳಿಗ್ಗೆ ಅದಕ್ಕೆ ನಿಮ್ಗೆ ಕಾಯ್ತಾ ಇದ್ದೀನಿ ಹಿನ್ನೆಲೆ ಹಾಸನದಲ್ಲಿ ಊರಲ್ಲಿ ಜಾತ್ರಾ ಮಹೋತ್ಸವ ಇದೆ. ಜಾತ್ರಾ ಮಹೋತ್ಸವಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಅಲ್ಲಿಯ ಮುಖಂಡರು ಸ್ವಾಮಿಗೌಡರು ನಮ್ಮ ಸ್ವರೂಪ್ ಅವರು ನಿನ್ನೆ ದಿನ ದೆಹಲಿಗೆ ಫೋನ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಯೂಶಿಯಲಿ ನಮ್ಮ ಕುಟುಂಬದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಹಾಸನಕ್ಕೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಇಲ್ಲಿ ಬರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಆ ಒಂದು ಜಾತ್ರಾ ಮಹೋತ್ಸವಕ್ಕೇನು ಕಾರ್ಯಕ್ರಮ ಬರ್ತಾ ಇದೆ, ದೇವ್ರ ದರ್ಶನ ಪಡೆದು ಹೋಗೋಣ ಅಂತ ಹೇಳಿ ಇಲ್ಲಿಗೂ ಬಂದಿದೆ. ತಮಿಳುನಾಡಲ್ಲಿ ಸರ್ ಈಗ ಸರ್ಕಾರ ರಚನೆಗೆ ರಾಜ್ಯಪಾಲರು ಬಿಡ್ತಿಲ್ಲ ಅಂತ ಒಂದು ಕೇಂದ್ರ ಸರ್ಕಾರನೇ ಅವ್ರ ಕೈಲಿ ಇದು ಮಾಡುತ್ತಾ ಇದ್ದಾರೆ ಸರ್. ಈಗ ಹೆಚ್ಚಿನ ಸೀಟ್ ತಗೊಂಡ್ರು ಅವ್ರಿಗೆ ಅಧಿಕಾರ ತಗೊಳ್ಳಕ್ ಬಿಡ್ತಾ ಇಲ್ಲ. ಈಗ ಒಂದೊಂದು ಸಂದರ್ಭದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರುಗಳು ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಅವರವರದೇ ಆದಂತಹ ಕಾನೂನು ಪಂಡಿತರ ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹಲವಾರು ಸಂದರ್ಭದಲ್ಲಿ ನೋಡಿದ್ವಿ. ಈಗ ಇವತ್ತು ಅಲ್ಲಿಯ ರಾಜ್ಯಪಾಲರಿಗೆ ಕಾನೂನು ಪಂಡಿತರಿಂದ ಅವರೇನು ಮಾಹಿತಿಗಳನ್ನು ಕೊಡ್ತಾರೆ, ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ರಾಜ್ಯಪಾಲರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ಹೇಳಿದ್ದಾರೆ. ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಜಯ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಎರಡೂ ಪ್ರಮುಖ ವಿರೋಧ ಪಕ್ಷಗಳೀಗ
DMK ಅವರು ಸಹ ಈಗಾಗಲೇ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಸರ್ಕಾರ ನಡೆಸಲಿ ಅಂತಕ್ಕಂಥದ್ದು ಅವರು ಶುಭ ಹಾರೈಸಿದ್ದಾರೆ. ಅದರಿಂದ ಬಹುಶಃ ಇನ್ನೊಂದು 2 ದಿನಗಳಲ್ಲಿ ಅಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಈ ಒಂದು ಅಸ್ಪಷ್ಟತೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದೊಂದು ನಡೀತಿರುತ್ತೆ ಈಗ DMK ಮಾತುಕತೆ ಚರ್ಚೆ ನಡೀತಾ ಇದೆ ಒಂದು ರಾಜಕೀಯ ವಿಶ್ಲೇಷಣೆ. ಬಟ್ ಅದು ಊಹಾಪೋಹಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 2 ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ಒಂದು ರಾಜಕೀಯದ ಅನುಭವದಲ್ಲಿ, ನನಗಾದಂತ ಅನುಭವದಲ್ಲಿ ಅದು ಅಷ್ಟು ಅದು ಆ ಒಂದು ಊಹಾಪೋಹ ಸುದ್ದಿ ಬಂದಿರೋದೇ ಮೊದಲನೇದಾಗಿ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಆ 2 ಪಕ್ಷಗಳು ಸೇರಿ ಸರ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ನಾನಂತೂ ನಿರೀಕ್ಷೆ ಮಾಡಲ್ಲ. ಇಷ್ಟು ವರ್ಷ ಕಾಂಗ್ರೆಸ್ DMK ಜೊತೆ ಇತ್ತು, ಇವಾಗ DMK ಜೊತೆ ಅವರಿಗೆ ಸಹಕಾರ ಕೊಡ್ತಿದ್ದಾರೆ. ಇದು ಯಾವ ರೀತಿ ಬೇಡ? ಆ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಬಗ್ಗೆ ನಾವು ಟೀಕೆ ಮಾಡಬೇಕು, ನಾನು ಚರ್ಚೆ ಮಾಡೋದು ಅನವಶ್ಯಕ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳನ್ನ ಅಸ್ಥಿರಗೊಳಿಸಿದ್ದಾರೆ, ಕೇಂದ್ರದಲ್ಲಿದ್ದಂತ ಚರಣ್ ಸಿಂಗ್ ಅವರಿಂದ ಪ್ರಾರಂಭ ಆಗಿ VP ಸಿಂಗ್ ಇರ್ಬೋದು, ಚರಣ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಅದೇ ರೀತಿ ದೇವೇಗೌಡರು ಅಧಿಕಾರದಲ್ಲಿದ್ದಾಗಲೂ ಸಹ ಯಾವ ರೀತಿ ಯಾವ ಕಾರಣಗಳನ್ನು ಕೊಟ್ಟು ಸರ್ಕಾರ ತೆಗೆದಿದ್ದಾರೆ ಅನ್ನೋದು ನೀವು ನೋಡಿದ್ರಿ. ಅಂತ ಕಾಂಗ್ರೆಸ್ನಲ್ಲಿ ಅವರಿಗೆ ಬೇಕಾದಂತ ರೀತಿ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಉದಾಹರಣೆಗಳನ್ನು ಕೊಡಬಹುದು. ಅದರಿಂದ ಇವತ್ತು ಅವರು DMK ಜೊತೆ ಸಂಬಂಧ 20 ವರ್ಷ ಸಂಬಂಧ ಕಡಿದು ಇವತ್ತು ವಿಜಯ್ ಅವರ ಜೊತೆ ಸೇರ್ತಾ ಇರ್ತಕ್ಕಂಥದ್ದು ಅವ್ರ ಪಕ್ಷದಲ್ಲಿ ಅವ್ರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನ ತಗೊಂಡವ್ರು. ಅದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ, ನೋಡೋಣ ಮುಂದೆ ಕಾಲ ಅದಕ್ಕೆ ಉತ್ತರ ಕೊಡೋದು. ಶೃಂಗೇರಿಯಲ್ಲಿ ವೋಟ್ ಚೋರಿ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರೇ ಮಾತು ನೋಡೋಣ, ಅದು ಈಗೇನೋ FIR ಆಗಿದೆ. ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮುಂದೆ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಸಿದ್ದರಾಮಯ್ಯನವರೇ ವೋಟ್ ಚೋರಿ ಅನ್ನುವಂತ ಇದರಲ್ಲಿ ಈ ರಾಜ್ಯ ಈಗಿನ ಪರಿಸ್ಥಿತಿನಲ್ಲಿ ಈ ವೋಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ವೋಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆನೂ ಸಹ ಅವರಲ್ಲಿ ಇಲ್ಲ ಅನ್ನೋದು ನನ್ನ ತಮಿಳುನಾಡು ರಿಸಲ್ಟ್ ಬಗ್ಗೆ ತಮಿಳುನಾಡಿನಲ್ಲಿ ನಾನಂತೂ ನಿರೀಕ್ಷೆ ಮಾಡಿದ್ದೆ. ನಾನು 1 ತಿಂಗಳು ಹಿಂದೆನೆ ಹೇಳಿದ್ದೇನೆ ಕೆಲವು ನಮ್ಮ ಸ್ನೇಹಿತರಿಗೆ, ಈ ಬಾರಿ ಬಹುಶಃ ಕಳೆದ 50 ವರ್ಷಗಳಿಂದ 2 ಪಕ್ಷಗಳೇನಿದೆ ದ್ರಾವಿಡ ಪಕ್ಷ, ಆ ಪಕ್ಷಗಳ ಆಡಳಿತ ಏನ್ ನೋಡಿದ್ರು, ಒಂದು ಹೊಸ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಬಹುಶಃ ಜನಸಾಮಾನ್ಯರಲ್ಲಿ ಈ ಬಾರಿ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ನಾನು ಇಟ್ಟಿದ್ದೆ. ಅದೇ ರೀತಿಯಲ್ಲಿ ಇವತ್ತು ತಮಿಳುನಾಡಿನ ರಾಜಕಾರಣ ಮೊದಲಿಂದ ಗೊತ್ತಿದೆ, ಸ್ವಲ್ಪ ಸಿನಿಮಾ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಡೆದಿದೆ. ಬಹುಶಃ ಅದೇ ರೀತಿ ಈಗಲೂ ಈ ತೀರ್ಮಾನಗಳಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.